शिवे सर्वार्थ साधिके शरण में त्र्यंबिका ಹಲೋ ಹಲೋ ದಯವಿಟ್ಟು ಪೂಜಾರಿ ಪೂಜಾರಪ್ಪ ಸೋಮಪ್ಪ ಗಿಡ್ಡಪ್ಪ ಪೂಜಾರಿ और कृष्ण पूजारी अपने नंगरे भाई एक नाटक में दयविಟ್ಟು तमर काम में काम रखल छोड़ देना नो गुरुदेव गुरुदेव सदा शिव गुरु साक्षात् परब्रह्मा तस्मै श्री गुरुवे नमः दयविಟ್ಟು कांडरिदा गवर्नमेंट कोई भी रखने वेस्ट आदमी बाहर जानो वेदिके पर बाहर जानो हेलो वक्रतुंड सेवा भया जगन्माता श्री मरियम्मा दीन दयाल श्री गरुवाया बाल दयाल देवी हो माळ सतेरो श्री सेवा आई वाळ श्री सेवा आई वाळ श्री सेवा आई वाळ ಬೆಳಗಲಿ ನಾಟ್ಯ ಸಂಘ ಬೆಳಗಲಿ ಬೆಳಗಲಿ ಶ್ರೀ ಮರಿಯಮ್ಮ ದೇವಿಯ ನಾಟ್ಯ ಸಂಘ ಬೆಳಗಲಿ ಕರುಣಾಕರಿ ಮಹಿಮಾಕರಿ ಕರುಣಾಕರಿ ಮಹಿಮಾಕರಿ ಬೆಳಗಲಿ ಶ್ರೀ ಮರಿಯಮ್ಮ ದೇವಿಯ ನಾಟ್ಯ ಸಂಘ ಬೆಳಗಲಿ ಬೆಳಗಲಿ ದೇವಿಯ ನಾಟ್ಯ ಸಂಘ ಬೆಳಗಲಿ ಇಲ್ಲಿ ಮುಳಗಲಿ ಓಂಕಾರನಾದದಲ್ಲಿ ತುಂಗಭದ್ರೆ ಹರಿಯಲಿ ಕನ್ನಡದ ಜಯಕಾರನಾದ ಇಲ್ಲಿ ಮುಳಗಲಿ ಓಂಕಾರನಾದದಲ್ಲಿ ತುಂಗಭದ್ರೆ ಹರಿಯಲಿ ಕಾವೇರಿ ಹರಿದು ಬಂದು ಜೋತೆಯನ್ನು ಬೆಳಗಲಿ ಕಾವೇರಿ ಹರಿದು ಬಂದು ಜೋತೆಯನ್ನು ಬೆಳಗಲಿ ಕೃಷ್ಣೆಯು ಹರಿದು ಬಂದು ನಾಟ್ಯ ಸಂಘ ಬೆಳಗಲಿ ಕೃಷ್ಣೆಯು ಹರಿದು ಬಂದು ನಾಟ್ಯ ಸಂಘ ಬೆಳಗಲಿ ಬೆಳಗಲಿ ಶ್ರೀ ಮರಿಯಮ್ಮ ದೇವಿಯ ನಾಟ್ಯ ಸಂಘ ಬೆಳಗಲಿ ಬೆಳಗಲಿ ಶ್ರೀ ಮರಿಯಮ್ಮ ದೇವಿಯ ನಾಟ್ಯ ಸಂಘ ಬೆಳಗಲಿ
ಜ್ಞಾನನಿಧಿ ಗದುಗಿನ ಗಂಧರ್ವ ವಿಶ್ವ ತುಂಬ ಬೆಳಗುತ್ತಿದೆ ಸಂಗೀತದ ಪರ್ವ ಅಂದರಿಗೆ ಜ್ಞಾನನಿಧಿ ಗದುಗಿನ ಗಂಧರ್ವ ವಿಶ್ವ ತುಂಬ ಬೆಳಗುತ್ತಿದೆ ಸಂಗೀತದ ಪರ್ವ ಗುರು ಪುಟ್ಟ ರಾಜ ನಿಮ್ಮ ಕೀರ್ತಿ ಅಮರ ಗುರು ಪುಟ್ಟ ರಾಜ ನಿಮ್ಮ ಕೀರ್ತಿ ಅಮರ ಗುರು ಪುಟ್ಟ ರಾಜ ಗುರುವಿಗೂ ಬೆಳಗಿಸುವ ಪಂಚಾಕ್ಷರ ಬೆಳಗಲಿ ಶ್ರೀಮಯ ನಾಟ್ಯ ಸಂಘ ಬೆಳಗಲಿ ಬೆಳಗಲಿ ಶ್ರೀಮಯ ನಾಟ್ಯ ಸಂಘ ಬೆಳಗಲಿ ಆದಿಶಕ್ತಿ ರೂಪದಲ್ಲಿ ನೆಲೆಸಿರುವೆ ಇಲ್ಲಿ ಭಕ್ತರ ಬಾಳಿಗೆ ಬೆಳಕನ್ನು ಚೆಲ್ಲಿ ಆದಿಶಕ್ತಿ ರೂಪದಲ್ಲಿ ನೆಲೆಸಿರುವೆ ಇಲ್ಲಿ ಭಕ್ತರ ಬಾಳಿಗೆ ಬೆಳಕನ್ನು ಚೆಲ್ಲಿ ಪುಣ್ಯದ ಭೂಮಿಯೋ ವಟಪರವೇ ತಾಂಡದಲ್ಲಿ ಪುಣ್ಯದ ಭೂಮಿಯೋ ವಟಪರವೇ ತಾಂಡದಲ್ಲಿ ಕರುಣಿಸೋ ಗಮನೋ ಹರಿಸುವೆರಾಯಿ ಕರುಣಿಸೋ ಗಮನೋ ಹರಿಸುವೆರಾಯಿ ಬೆಳಗಲಿ ಶ್ರೀಮಯ ನಾಟ್ಯ ಸಂಘ ಬೆಳಗಲಿ ಬೆಳಗಲಿ ಶ್ರೀಮಯ ನಾಟ್ಯ ಸಂಘ ಬೆಳಗಲಿ ಕರುಣಾಕರಿ ಮಹಿಮಾಕರಿ ಕರುಣಾಕರಿ ಮಹಿಮಾಕರಿ ಬೆಳಗಲಿ ಶ್ರೀಮಯ ನಾಟ್ಯ ಸಂಘ ಬೆಳಗಲಿ ಶ್ರೀಮಯ ನಾಟ್ಯ ಸಂಘ ಬೆಳಗಲಿ 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 जय
ಉದ್ದೇಶ ಇರುವುದು ದುಷ್ಟರ ಕೈಯಲ್ಲಿ, ಒಟ್ಟು ಇರುವುದು ಕಪಟ ಶ್ರೀಮಂತರ ಕೈಯಲ್ಲಿ. ಗುಡುಗು ಸಿಡಿಲಿದ ಆರ್ಭಟಕ್ಕೆ ಕಾರ್ ಮೋಡಗಳು ಕರಗಿ ನೀರಾಗಿ ಹಿರಿ ಕನ್ನಡಗಳೆಲ್ಲ ದಿಕ್ಕು ತಪ್ಪಿ ಹರಿಯುವಂತೆ ಇಂದು ನನ್ನ ಆರ್ಭಟಕ್ಕೆ ಎಂದು ಬೆರಗಾಗಬೇಕು ಈ ಊರಿನ ಶ್ರೀಮಂತ ಕುನ್ನಿಗಳು. ಎಲ್ಲರೇ ನಾನು ಈ ವೇಷದಲ್ಲಿ ಏನೇ ಮಾಡಿದರೂ ಈ ಸಮಾಜದಲ್ಲಿ ನನಗೆ ಬೆಲೆನೇ ಸಿಗುತ್ತಾ ಇಲ್ಲ. ನಾನು ಎಷ್ಟೋ ನೌಕರಿಗಾಗಿ ಅಲೆದಾಡಿದರೂ ನನಗೆ ಲಂಚ ಲಂಚ ಎನ್ನೋ ಶಬ್ದ ಕೇಳಿ ಆಕ್ರೋಶ ಉಂಟಾಗಿದೆ. ಬೇಡ, ಈ ಊರಿನಲ್ಲಿ ನಾನು ಒಳ್ಳೆಯವರಾಗಿ ಬದುಕಬೇಕಾದರೆ ಅಣ್ಣ ತಮ್ಮರ ಜೊತೆಯಲ್ಲಿ ಆಜ್ಞೆಯಂತೆ ನಡೆದು ಬಡವರ ಎಳೆಗಾಗಿ ದುಡಿದು ದುಷ್ಟ ಶ್ರೀಮಂತರ ಸೊಕ್ಕನ್ನು ಮುರಿಯಲೇಬೇಕು. ಆಕಾಶದಲ್ಲಿ ಸೂರ್ಯ ಎಲ್ಲ ಪ್ರಾಣಿ ಪಕ್ಷಿ ಜೀವರಾಶಿಗೆ ಬೆಳಕು ಕೊಟ್ಟಂತೆ ನಾನು ಬಡವರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಲೇಬೇಕು. ಇದೇ ಈ ಸೂರ್ಯನ ಮುಖ್ಯ ಗುರಿ. ಈ ಸೂರ್ಯ ಕಣ್ಣಿಟ್ಟರೆ ಕೆಂಗೆಟ್ಟ ಹುಲಿ, ನಾನು ಕೆರಳಿದರೆ ಕೆರಳಿದ ಗಂಡು ಹುಲಿ, ನಾನು ಕಾಲಿಟ್ಟರೆ ತಿಲ್ಲಿ ಹೊಕ್ಕ ಪುಂಡ ಹುಲಿ, ನಾನು ಸೇಡಿಟ್ಟರೆ ಶ್ರೀಮಂತರಿಗೆ ಮೆಂಡ ಹುಲಿ, ಸೇಡಿಟ್ಟ ಸಿಂಹ. ನಾನು ನಂಬಿ ಬಂದರೆ ಪ್ರಾಣವೇ ಕೊಡುತ್ತೇನೆ, ಆದರೆ ನಂಬಿಕೆಗೆ ದ್ರೋಹ ಬಗೆದರೆ ಪ್ರಾಣವೇ ತೆಗೆಯುತ್ತೇನೆ. ಪಾಪ ಪುಣ್ಯ ಪುಸ್ತಕದ ಮೇಲೆ, ದುಡ್ಡಿದ್ರೆ ದುನಿಯಾದ ಮೇಲೆ. मैं खलनायक नहीं, खलनायक रे नायक सूर्य. कौसल्या
ಹೀಗೆ ಕೊಟ್ಟರು ಮರದಡಿಗೆ ಬಿಟ್ಟರು ನಾನಂತೂ ನೀನನ್ನಲಾರೆ ಸಾರಂಗ ಮನಗೆ ಸಾರಂಗ ಮನಗೆ ನೂರಾರು ಬಯಕೆ ಆಗುವುದು ಹೋಗುವುದು ನಾ ಕಾಣೆನೆ ನೀನು ಶಿವ ನಿಡದಿರು ಶಿವ ಆಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀನನ್ನ ಅಂಬಲಿ ನಾನೇಕೆ ಅಂಜಲಿ ನೀನನ್ನ ಅಂಬಲಿ ಬಿಡು ಶಿವ ನಿಡದಿರು ಶಿವ ಆಗುವುದು ಎನ್ನ ಕಾಯ ಆಗುವುದು ಎನ್ನ ಕಾಯ ಆಗುವುದು ಎನ್ನ ಅಮ್ಮ ತಾಯಿ ಜಗನ್ಮಾತೆ ಬಡತನದಲ್ಲಿ ನೊಂದು ಬೆಂದು ಬಳಲುತ್ತಿರುವ ಆ ನನ್ನ ಪತಿದೇವ ಪಡುತ್ತಿರುವ ಕಷ್ಟಗಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ತಡೆದುಕೊಳ್ಳುವ ನೋವಿದೆ ತಾಯಿ ನೋವಿದೆ. ಆದರೆ ನನ್ನ ಮೈದುನ ಸಾಕಷ್ಟು ವಿದ್ಯೆ ಕಲಿತರೂ ಅವನು ನೌಕರಿ ಸಿಗದಂತೆ ಅಲೆದಾಡುತ್ತಿದ್ದಾನೆ ತಾಯಿ ಅಲೆದಾಡುತ್ತಿದ್ದಾನೆ. ನೀನು ದುರ್ಗಮೂರ್ತಿಯಾಗಿ ನನ್ನ ಮೈದುನನಿಗೆ ಒಳ್ಳೆ ಕೆಲಸ ಸಿಗುವಂತೆ ಮಾಡು ತಾಯಿ ಮಾಡು. ಅದೇ ರೀತಿ ನನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ದಯಪಾಲಿಸಿ ಅನುಗ್ರಹಿಸು ತಾಯಿ ಅನುಗ್ರಹಿಸು. ಏನಮ್ಮ ಅತ್ತಿಗೆ ದೇವಿ ಮುಂದೆ ನಿಂತು ದೇವರ ಪೂಜೆ ಮಾಡ್ತಿರವೇನಮ್ಮ? ಓ ಬಾರಪ್ಪ ಮೈದ್ನ, ಶಾಲೆ ಮುಗಿಸಿಕೊಂಡು ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಅಣ್ಣ ಎಲ್ಲಿ ಕಾಣುತ್ತಿಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅತ್ತಿಗಮ್ಮ? ಮೈದುನ ಎತ್ತುಗಳನ್ನು ಬಿಚ್ಚಿಕೊಂಡು ಅದು ತೋಟದ ಮನೆಯಲ್ಲಿ ಕಟ್ಟಿಕೊಂಡು ಬರುತ್ತೇನೆಂದು ಹೋಗಿದ್ದಾನೆ. ಆ ಮೈದುನ ಬಾರಪ್ಪ ಆ ದೇವರ ಪ್ರಸಾದವನ್ನು ಇರಲಿ ಬಿಡಮ್ಮ ಅತ್ತಿಗೆ, ಹಗಲು ರಾತ್ರಿ ಒಂದೊತ್ತು ಉಪವಾಸ ಇದ್ದು ಎಷ್ಟು ಪೂಜಿಸಿದರೂ ಕರುಣಿ ತೋರಿಸಲರಮ್ಮ ಈ ನಿನ್ನ ಕಲ್ಲು ದೇವರು. ಮೈದುನ ಯಾಕಪ್ಪ ದಿನ ಬೆಳಗಾದರೆ ಆ ದೇವರ ಪೂಜೆ ಮುಗಿದ ತಕ್ಷಣ ಅತ್ತಿಗೆಮ್ಮ ನನಗೆ ಪ್ರಸಾದ ಕೊಡು ಎಂದು ಹೇಳುತ್ತಿದ್ದೆ. ಆದರೆ ಇಂದು ಆ ದೇವರಿಗೆ ಹೀಗೇಕೆ ಮಾತನಾಡುತ್ತಿರುವೆಯಪ್ಪ? ನೋಡಪ್ಪ, ದೇವರಿಗೆ ಆ ರೀತಿಯೆಲ್ಲ ನಿಂದಿಸಬಾರದಪ್ಪ. ಹರಿಯ ನೆನೆದರೆ ಅದು ಮುಳ್ಳಿನಂತೆ, ಅದರಂತೆ ಆ ದೇವರ ಮೇಲೆ ನಂಬಿಕೆ ಇಟ್ಟರೆ ಇಂದೆಲ್ಲ ನಾಳೆ ನಿನಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಅಪ್ಪ, ಸಿಕ್ಕೇ ಸಿಗುತ್ತದೆ. ಇದು ನನ್ನ ಮಾತಪ್ಪ. ಹಾಗಲ್ಲಮ್ಮ ಅತ್ತಿಗೆ, ಇಂದಿನ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಲಂಚ ಎಂಬ ಪಿಂಡಭೂತ ಬೆನ್ನತ್ತಿರುವಾಗ ನಮ್ಮಂಥ ಬಡಪಾಯಿಗಳು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದರೂ ಅದು ಸರ್ಟಿಫಿಕೇಟಿನಲ್ಲಿ ನೋಡಲು ಮಾತ್ರ. ನೌಕರಿಗೆ ಹೋಗಬೇಕಾದರೆ ಹಣ ಬೇಕು. ಆ ಹಣ ನಮ್ಮಲ್ಲಿ ಇಲ್ಲದಿರುವಾಗ ಅದನ್ನು ಯೋಚಿಸಬಾರ್ದಮ್ಮ, ಯೋಚಿಸಬಾರದು. ಮೈದುನ, ಮಾನವನ ಜನ್ಮ ಆದ ಮೇಲೆ ಅದಕ್ಕೆ ಎಷ್ಟೇ ಕಷ್ಟ ಸುಖಗಳು ಬಂದರೂ ಆ ಕಷ್ಟಕ್ಕೆ ಹೆಗಲು ಕೊಟ್ಟು ಮುಂದೆ ಸಾಗಿದರೆ ಅದಕ್ಕೆ ಸುಖ ಸಿಕ್ಕೇ ಸಿಗುತ್ತದೆಯಪ್ಪ. ನನಗೆ ಅದ್ರ ಮೇಲೆ ನಂಬಿಕೆ ಇದೆಯಪ್ಪ, ನಂಬಿಕೆ ಇದೆ. ಹಾಗಲ್ಲಮ್ಮ ಅತ್ತಿಗೆ, ಏನು ಅತ್ತಿಗೆ ಮೈದನರು ಯಾವುದೋ ಮಾತಿನ ಸಡಗರ ಸಂಭ್ರಮದಲ್ಲಿ ಇರುವಂತೆ ಕಾಣುತ್ತದೆ. ಸೂರ್ಯ, ಏನಾಯ್ತಪ್ಪ ನೀನು ಹೋದ ಕೆಲಸ? ಎಲ್ಲ ಮಣ್ಣು ಪಾಲಾಯ್ತಣ್ಣ, ಎಲ್ಲ ಮಣ್ಣು ಪಾಲಾಯ್ತು. ಎಲ್ಲೇ ಹೋದರೂ ಬರೀ ಲಂಚ ಲಂಚ ಅನ್ನುವ ಈ ಲಂಚದ ಸಾಮ್ರಾಜ್ಯದಲ್ಲಿ ನಮ್ಮಂಥ ಬಡಪಾಯಿಗಳಿಗೆ ಎಲ್ಲಿಂದ ಬರಬೇಕಣ್ಣ ನೌಕರಿ? ಇರಲಿ, ಸಮಾಧಾನ ತಂದುಕೊಳ್ಳಪ್ಪ. ಆ ದೇವಿ ಆಶೀರ್ವಾದ ಇದ್ದರೆ ಮುಂದೆ ನೋಡಿದ್ರಾಯ್ತು. ಬೇಡಣ್ಣ ಬೇಡ. ಈ ಲಂಚ ಎಂಬ ಕಲಿಕಾಲದಲ್ಲಿ ನನಗೆ ನೌಕರಿ ಮಾಡುವ ಇಷ್ಟನೇ ಇಲ್ಲ.
ನಾನು ನಿಮ್ಮ ಜೊತೆಯಲ್ಲಿ ಹೊಲದಲ್ಲಿ ದುಡಿದು ರೈತನ ಮಗನಾಗಿ ಚಿನ್ನದ ಬೆಳೆ ಬೆಳೆದು ಮಣ್ಣಿನ ಮಕ್ಕಳಾಗಿ ನಾವು ಬಾಳೋಣ. ಹಾಗಲ್ಲಪ್ಪ ಸೂರ್ಯ, ನೀನು ಶಾಲೆ ಕಲಿತವನು, ನೌಕರಿ ಸಿಗದೆ ನಿರ್ಗತನಾಗಿ ಹೊಲದಲ್ಲಿ ದುಡಿದರೆ ಜನರು ಏನನ್ನುತ್ತಾರೆ? ನೋಡೋಣ, ಜನರ ಅನ್ನುವ ಮಾತಿಗೆ ಕಿವಿ ಕೊಡಬಾರದು. ಜನ ಅನ್ನುತ್ತಾರೆಂದು ನಾವು ಸುಮ್ಮನೆ ಕುಳಿತರೆ ನಮಗೆ ತಿನ್ನಲಿಕ್ಕೆ ಅನ್ನ ಸಿಗೋದಿಲ್ಲಣ್ಣ. ಕೈ ಕಸರಾದರೆ ಬಾಯಿ ಮೊಸರು ಎಂಬ ಗಾದೆಯ ಮಾತು ಕೇಳಿಲ್ಲವೇನಣ್ಣ ನೀನು? ಹಾಗಲ್ಲಪ್ಪ ಸೂರ್ಯ, ನಾನು ಹೇಳೋದು ಚಿಕ್ಕವನಿಂದ ನೀನು ಭೂಮಿಯಲ್ಲಿ ದುಡಿದಿದೆ ಗೊತ್ತಿಲ್ಲ, ಅದಕ್ಕಾಗಿ ಈಗ ನೀನು ದುಡಿದು ನೋಡಿದರೆ ನನಗೆ ಸಂಕಟವಾಗುತ್ತದೆ ಸೂರ್ಯ, ಸಂಕಟವಾಗುತ್ತದೆ. ನೋಡೋಣ, ಜನರ ಅನ್ನುವ ಮಾತಿಗೆ ಕಿವಿ ಕೊಡಬಾರದು. ಜನ ಅನ್ನುತ್ತಾರೆಂದು ನಾವು ಸುಮ್ಮನೆ ಮನೆಯಲ್ಲಿ ಕುಳಿತರೆ ನಮಗೆ ತಿನ್ನಲಿಕ್ಕೆ ಅನ್ನ ಸಿಗೋದಿಲ್ಲಣ್ಣ. ಅಣ್ಣ ಮನಸ್ಸಿದ್ದರೆ ಮಾರ್ಗ, ಅದರಂತೆ ನನ್ನ ಮನಸ್ಸಿಗೆ ಯಾವ ನೋವಿಲ್ಲ. ನಾನು ರೈತನ ಮಗನಾಗಿ ದುಡಿಯದೆ ಬೇರೆ ಏನು ಮಾಡಬಹುದಣ್ಣ? ಬೇರೆ ಏನು ಮಾಡಬಹುದು? ತಮ್ಮ, ನಾನು ಭೂಮಿಯ ಸೇವೆ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದು ಬರೀ ಕಣ್ಣೀರು. ರೈತನ ಬಾಳು ಕಣ್ಣೀರಿನ ಗೋಳು ಎಂದು ಕೇಳಿಲ್ಲೇನಪ್ಪ. ಅದಕ್ಕಾಗಿ ನಿನಗೆ ವಿದ್ಯೆ ಕಲಿಸಿದರು, ನೀನು ನನ್ನಂಗೆ ದುಡಿತೆಂದು ಹೇಳುತ್ತಿಲ್ಲಪ್ಪ. ಅದೇ ಚಿಂತೆ ಅಪ್ಪ, ಅದೇ ಚಿಂತೆ. ಸ್ವಾಮಿ, ನೀವು ಎಷ್ಟು ಚಿಂತಿಸಿದರೂ ಅದಕ್ಕೆ ಪ್ರತಿಫಲವಿಲ್ಲ. ನನ್ನ ಮೈದುನ ಪಡುವ ಆ ಪ್ರತಿಫಲಕ್ಕೆ ಅವನಿಗೆ ಯಾವತ್ತಿದ್ದರೂ ಒಳ್ಳೆಯ ನೌಕರಿ ಸಿಕ್ಕೇ ಸಿಗುತ್ತದೆ ಸ್ವಾಮಿ, ಸಿಕ್ಕೇ ಸಿಗುತ್ತದೆ. ಏನಮ್ಮ ಅತ್ತೆಯೇ, ಇನ್ನು ನಿನಗೆ ನೌಕರಿ ಭರವಸೆ ಇದೆಯಾ? ನೌಕರಿ ನೌಕರಿ ಎಂದು ಎಲ್ಲ ಕಡೆ ಅಲೆದಾಡಿ ಇದ್ದು 10 ಎಕರೆ ಜಮೀನಿನಲ್ಲಿ 5 ಎಕರೆ ಭೂಮಿ ಕೈ ಬಿಟ್ಟು ಹೋಗಿದೆ. ಮತ್ತೆ ನೌಕರಿ ಎಂದು ತಿರುಗಿದರೆ ಇರುವ 5 ಎಕರೆ ಭೂಮಿ ಹೋಗೋದರಲ್ಲಿ ಸಂದೇಹವೇ ಇಲ್ಲಮ್ಮ, ಸಂದೇಹವೇ ಇಲ್ಲ. ತಮ್ಮ ಸೂರ್ಯ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಗಳಾದ ನಾವು ನಮ್ಮ ತಂದೆ ತಾಯಿ ತೀರಿಕೊಂಡಾಗ ನನ್ನ ಚಿಕ್ಕ ತಮ್ಮ ಚಂದ್ರ ಕಳೆದುಕೊಂಡ ಮೇಲೆ ಈಗಿದ್ದ ಈ ನಿನ್ನ ಸೂರ್ಯನ ಚಿಕ್ಕವನಿಂದ ಸಾಕು ಸಲಹಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೇನೆ. ನಿನಗೆ ಒಂದು ನೌಕರಿ ಅಂತ ಒಂದು ಸಿಕ್ಕಿದರೆ ನಮ್ಮ ಬಾಳಿನಲ್ಲಿ ಯಾವ ಕೊಂದು ಕೊರತೆ ಬರ್ತಿದ್ದಿಲ್ಲಪ್ಪ, ಬರುತ್ತಿದ್ದಿಲ್ಲ. ಸ್ವಾಮಿ, ಹಿಂದಿನ ಕಥೆಗಳನ್ನು ನೆನಪು ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ತಾಪ ಏಕೆ ಮಾಡಿಕೊಳ್ಳುತ್ತೀರಾ? ಮೈದುನ, ನಿನ್ನ ನೌಕರಿಗೆ ಸಾಕಷ್ಟು ಹಣ ವ್ಯರ್ಥ ಮಾಡಿದರು, ಅದಕ್ಕೆ ಪ್ರತಿಫಲವಿಲ್ಲ. ಅದೆಲ್ಲ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡಪ್ಪ. ಕಾಯುವನು ಒಬ್ಬನಿದ್ದರೆ ಕೈಯೊಬ್ಬನು ಇದ್ದೇ ಇರುತ್ತಾನಪ್ಪ. ಕಾಯುವನು ಅಲ್ಲಮ್ಮ ಅತ್ತಿಗೆ, ಕಾಯುವನು ಕಲ್ಲಾಗಿ ಕುಳಿತಿರುವಾಗ ಇನ್ನು ಈ ನರಮನಿಜ ಕಾಯೋದು ನಮ್ಮಂಥವರ ಆಸ್ತಿಯನ್ನು. ಇಂದಿನ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಲಂಚ ಎಂಬ ಪಿಂಡಭೂತ ಬೆನ್ನತ್ತಿರುವಾಗ ಸತ್ಯ ಸಮಾಧಿಯಾಗಿ ಸುಳ್ಳು ಸುಡಗಾಡುವಾಗಿ ಆ ಸುಡಗಾಡು ಶ್ರೀ ಸಂಪತ್ತಾಗಿ ಮೆರೀತಿದ್ದರಮ್ಮ ಇಂದಿನ ಸಾಮ್ರಾಜ್ಯದಲ್ಲಿ. ಹೌದಪ್ಪ ಸೂರ್ಯ, ನೀನು ಹೇಳುತ್ತಿರುವ ಮಾತು ಸತ್ಯ ಸತ್ಯ ಸತ್ಯ. ಸತ್ಯದ ಬೆನ್ನು ಹತ್ತಿದವರು ಸತ್ಯದ ಸುಳಿಯಲ್ಲಿ ಸಿಕ್ಕು ಅದು ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಅದೇ ಸುಳ್ಳಿನ ದಾರಿ ಹಿಡಿದು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ಆ ಅರಣ್ಯದಲ್ಲಿ ನಿಂತು ಕೇಕೆ ಹಾಕಿ ನಗುತ್ತಿದ್ದಾರಪ್ಪ, ನಗುತ್ತಿದ್ದಾರೆ. ಸ್ವಾಮಿ, ಈ ಸುಳ್ಳಿನ ಹಾದಿಗೆ ಯಾವತ್ತಿದ್ದರೂ ವ್ಯರ್ಥವಿಲ್ಲ. ಆದರೆ ಆ ಸೂರಿಗೆ ಮೋಡದಂತೆ ಅದು ಮೋಡವಾಗುತ್ತದೆ. ನಾವು ಈ ರೀತಿ ಮಾತನಾಡುವುದು ಸರಿಯಲ್ಲ. ಬನ್ನಿ, ಎಲ್ಲರೂ ಸೇರಿಕೊಂಡು ಊಟ ಮಾಡಿಕೊಂಡು ಆ ನಂತರ ಮಾತನಾಡಿದರೆ ಆಯ್ತು. ಆಗಲಿ ನಡೆಯತ್ತಿಗೆ. ಮನೆಯಲ್ಲಿ ಪ್ರೀತಿಯ ಕರಗಲು ಸಾಧ್ಯವೇ? ನಿರಾಸನೆ ಗೂಡುದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ.
ಕೇಳಿರಿ ಕಂಡಿದಂತ ಕಣ್ಣನು ತಾಗಿಗಾಗಲು ನೋಡಿರಿ ಹಕ್ಕಿಗಳೇ ಪ್ರೀತಿಯು ಭಾಷೆಗೆ ಕೇಳಿರಿ ಕಂಡಿದಂತ ಕಣ್ಣನು ತಾಗಿಗಾಗಲು ನೋಡಿರಿ ಶಿಲಿಯನ್ನು ನೀಡಿದರೆ ನಗುವಿನ ಬಲುವೆ ತುಂಬಿದೆ ಆದರೂ ಮನಸ್ಸಿಗೆ ಆಕಾಶವು ನೀನಾದೆ ಈ ಕೈಗಳೇ ಕೊಡೆಯಾಗಲು ಕಣ್ಣಿನಲ್ಲಿಯಲ್ಲೇ ಹೃದಯದ ಮಳೆ ಅನುಬಂಧ ಸ್ವರ್ಗವನ ಶುಭವಾಗಿದೆ ಎಲ್ಲಿ ಬಗ್ಗು ಹರಡಿದರೆ ಹೂವಿಗೆ ಸಾವಿರ ಭವಿಷ್ಯವು ಕಣ್ಣೆರೆದು ಇರುವುದು ನೋಟಗಳಲ್ಲೇ ಅಲ್ಲವೇ ರೂಪಗಳು ಎರೆದರೆದು ಹೃದಯ ಬಂದೇ ಅಲ್ಲವೇ ಈ ಜೀವನ ಸಂಜೀವನ ಅಲ್ಲನ ಆಶಯ ಲ ಲ ಲ ಲ ಲ ಲ ಲ ಲ ಅಯ್ಯೋ ಸೂರ್ಯ ಸಂಕಟ ಸಂಕಟ. ಯಾಕೆ ವಿಜಯ, ಏನಾಯ್ತು? ಏನು ಇದು ನಿನ್ನ ವೇಷ? ಯಾಕೆ ಏನಾಯ್ತು ಹೇಳು ವಿಜಯ. ಏನಂತ ಹೇಳಲಿ, ಏನೆಂದು ಹೇಳಲಿ ನನ್ನ ಗೋಳು ಅಣ್ಣ. ಅದಾದರೂ ಏನು ಹೇಳು ವಿಜಯ, ಯಾರಿಂದ ಬಂದಿತ್ತು ನಿನಗೆ ಈ ಸ್ಥಿತಿ? ಹೇಳಪ್ಪ ವಿಜಯ ಹೇಳು. ಆಗೋದೆಲ್ಲ ಆಗಿ ಹೋಗಿದ ಬಿಡಣ್ಣ, ಮತ್ತ್ಯಾಕೆ ಅದನ್ನ ನೆನಪಿಸಿಕೊಳ್ಳೋದು? ವಿಜಯ, ಹೀಗೆ ನೀನು ಅವರಿಗೆ ಹೆದರುತ್ತಾ ಕುಳಿತರೆ ಮುಂದೆ ನಮ್ಮಂತ ಬಡ ಜನರಿಗೆ ತಲೆ ಎತ್ತಿ ತಿರುಗಾಡೋಕೆ ಬಿಡೋದಿಲ್ಲ. ಆ ಲುಚ್ಚ ಜನನ ಮಕ್ಕಳು ನಿನ್ನ ಮೇಲೆ ಕೈ ಮಾಡಿದ ವಿಷಜಂತು ಯಾರೆಂದು ಹೇಳು. ಹೇಳು ವಿಜಯ, ಅವನ್ಯಾರೆಂದು? ಅವನನ್ನು ಹಿಡಿದು ಮೈ ಚರ್ಮವನ್ನು ಸುಲಿದು ಅವನ ರಕ್ತವನ್ನು ಕುಡಿದು ಅವನ ಕೊಪ್ಪಿದ ಕಂಡವನ್ನು ಕಡಿದು ತಿಪ್ಪಿಗೆ ಹಾಕಿ ಬರುತ್ತೇನೆ. ಹೇಳು ವಿಜಯ, ಅವನ್ಯಾರೆಂದು? ಯಾರು ಎನ್ನುವುದು ಇನ್ನಿಂದಲೇ ಸೂರ್ಯ. ನನ್ನ ಶಾಲೆಗೆ ಹಣ ಬೇಕಾಗಿ ಆ ಶ್ರೀಮಂತ ತಿಲ್ಲರನ ಹತ್ತಿರ ನನ್ನ 2 ಎಕರೆ ಜಮೀನನ್ನು ಅಡವಿಟ್ಟಿದ್ದೇನೆ. ಅದನ್ನು ತೀರಿಸಬೇಕೆಂದು ಅವರ ಮನೆಯಲ್ಲಿ 10 ವರ್ಷ ದುಡಿದು ಅವರ ಸಾಲವನ್ನು ಮುಟ್ಟಿಸಿ ಮತ್ತೆ ನನ್ನ ಹೊಲವನ್ನು ಬಿಟ್ಟುಕೊಡಿ ದಣಿ ಎಂದು ಕೇಳಿದಾಗ, ಇನ್ನೂ 5,000 ಸಾಲವಿದೆ, ಅದನ್ನು ಕೊಟ್ಟು ನಿನ್ನ ಹೊಲವನ್ನು ಬಡಿಸಿಕೋ ಮಗನೇ ಎಂದು ಈ ರೀತಿ ಹೊಡೆದು ಬಡಿದು ಕಳಿಸಿದ್ದಾನೆ ಆ ಶ್ರೀಮಂತ. ಏನು ಹೇಳುತ್ತಿರುವೆ ವಿಜಯ ನೀನು? ಕಂಡ ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ತನ್ನ ಬಚ್ಚು ಬೆಳೆಸಿಕೊಂಡಿರುವ ಆ ಶ್ರೀಮಂತ ಕುನ್ನಿ ಈಗ ನಿನ್ನನ್ನು ಈ ರೀತಿ ಹೊಡೆದು ಬಡಿದು ಕಳಿಸಿರುವನಲ್ಲ. ಶ್ರೀಮಂತ ಥ್ರಿಲ್ಲರ್, ಏನು ಅರಿಯದ ನನ್ನ ಗೆಳೆಯ ವಿಜಯನ ಮೇಲೆ ಕೈ ಮಾಡಿ ಸಿಕ್ಕಂತೆ ಹೊಡೆದು ಕಳಿಸಿರುವಲ್ಲ. ಇದರ ಸೇಡಿನ ಪ್ರತಿಕಾರ ನಾನು ತೀರಿಸಿಕೊಳ್ಳದೆ ಬಿಡಲ್ಲ. ಅಣ್ಣ, ನಾನು ಹೋಗಿ ಇದರ ಸಮಾಚಾರ ತಿಳಿದುಕೊಂಡು ಬರುತ್ತೇನೆ. ಸೂರ್ಯ ನಿಲ್ಲಪ್ಪ, ನಿಲ್ಲು. ಇಷ್ಟೊಂದು ಆವೇಶದಿಂದ ದುಡುಕಬೇಡ. ಹಣದ ದಬ್ಬಾಳಿಕೆಯಿಂದ ಎದೆ ಉಪ್ಪಿಸಿ ಮೆರೆಯುತ್ತಿರುವ ಆ ಕೆಟ್ಟ ಥ್ರಿಲ್ಲರನ್ನು ಕೊಪ್ಪು ಇಳಿಸಲು ಈ ಊರಲ್ಲಿ ಯಾರಿಂದಲೂ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಎಂತಹ ಮಾತನ್ನು ಹೇಳಿ ಹೆದರುತ್ತಿರುವಣ ಈ ನಿನ್ನ ತಮ್ಮನನ್ನು? ಅವನೆಂತ ಗಂಡದ ಗಂಡು ನಾಡಿನ ಹುಲಿಯಾಗಿದ್ದರೂ ಸರಿ, ಅವನನ್ನು ಒದ್ದು ಹೊರಗೆ ಎಳೆ ತಂದು ಅವನ ರುಂಡವನ್ನು ಚೆಂಡಾಡದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಬೇಡ ಸೂರ್ಯ, ಬಿಟ್ಟು ಬಿಡು ಈ ನಿನ್ನ ಹಠ.
ನನಗೆ ಬಂದಿದ್ದು ಬರಲಿ, ಬಂದಿದ್ದನ್ನು ಅನುಭವಿಸ್ಕೊಂಡು ಜೀವನ ಕಳೆದ್ರಾಯ್ತು. ಇಲ್ಲ ವಿಜಯ, ಇಲ್ಲ. ನನಗೆ ಅನ್ಯಾಯವಾದರೂ ಒಂದೇ, ನಿನಗೆ ಅನ್ಯಾಯವಾದರೂ ಒಂದೇ. ಈ 20 ಹಳ್ಳಿಗೆ ಒಡೆ ಎನಿಸಿಕೊಂಡಿರುವ ಆ ಗೋಮುಖ ಯಾಗರನಿಗೆ ಎಷ್ಟು ಸೊಕ್ಕು ಬಂದಿರಬೇಕು. ಲೇ ಸೊಕ್ಕಿನ ಶ್ರೀಮಂತ, ಬಡವರ ಹಣದ ಜನತ್ಕಾರದಿಂದ ಮೆರೆಯುತ್ತಿರುವ ಈ ನಿನ್ನ ಶ್ರೀಮಂತಿಗೆ ಕೊಪ್ಪನ್ನು ಇಳಿಸಲೇಬೇಕು. ಲೇ ಥ್ರಿಲ್ಲರ್, ನೀನು ನಿನ್ನ ಅರಮನೆ ಎಂಬ ಹುತ್ತದಲ್ಲಿ ಅಡಗಿ ಕುಳಿತಿದ್ದರೂ ಸರಿ, ಆ ನಿನ್ನ ಹುತ್ತೆಂಬ ಅರಮನೆಯನ್ನು ಒದ್ದು ಉರುಳಿಸಿ ನಿನ್ನನ್ನು ಹೊರಗೆ ಎಳೆ ತಂದು ಹಂದಿಯಂತೆ ತಿಂದು ನಿನ್ನ ಕೊಪ್ಪಿದ ಆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನಿನ್ನ ಮಾಂಸದ ಮುದ್ದೆಯನ್ನು ನಾಯಿ ನರಿಗಳಿಗೆ ಉಣಬಡಿಸಿದ್ದರೆ ನನ್ನ ಹೆಸರು ಸೂರ್ಯನೇ ನಹಿ. ಅಣ್ಣ ಹೋಗಿ ಬರುತ್ತೇನೆ. ನಿಲ್ಲು ಸೂರ್ಯ, ನಿಲ್ಲು. ಇಷ್ಟೊಂದು ಆವೇಶದಿಂದ ದುಡುಕಬೇಡ. ಛೇ, ಮೊದಲೇ ಸಿಟ್ಟಿಯ ಬುದ್ಧಿ ಹುಡುಗ ಎಲ್ಲಿ ಅನಾಹುತ ಮಾಡಿಕೊಳ್ಳುತ್ತಾನೋ ಏನೋ. ಹೌದು ರೀ, ಅವನು ಬಹಳ ಹಠವಾದಿ. ಅವನನ್ನು ನೀವೇ ಹೋಗಿ ಕರೆದುಕೊಂಡು ಬನ್ನಿ ಸ್ವಾಮಿ, ಬನ್ನಿ. ಹೌದು, ನಡೆ ವಿಜಯ. ಸೂರ್ಯನಿಗೆ ಸಮಾಧಾನ ಹೇಳಿ ಹಾಗೆ ಆಸ್ಪತ್ರೆ ಕಡೆ ಹೋಗಿ ಬರೋಣ. ಆಗಲಿ ನಡೆಯಣ್ಣ, ಬೇಗ ಹೋಗೋಣ. ಈ ಬಡತನದಲ್ಲಿ ಹುಟ್ಟಿ ಬೆಂದು ಬಳಲಿ ನೊಂದಿದ್ದೇನೆ. ಆದರೆ ಈ ಕಷ್ಟಗಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ನೋವಾಗುತ್ತದೆ ತಾಯಿ, ನೋವಾಗುತ್ತಿದೆ. ಆದರೆ ಇವರಿಗೆ ಏನು ಆಗದಂತೆ ನೀನು ದಯಪಾಲಿಸು ತಾಯಿ, ದಯಪಾಲಿಸು. ಬಂದ ಬಂದ ಸುದ್ದಿಗುಳ್ಳು, ಬಂದ 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 ಕಣ್ಣು. ಬಂದ 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 ಸುದ್ದಿಗುಳ್ಳು, ಬಂದ 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 ಕಣ್ಣು. ಬಂದ 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 ಸುದ್ದಿಗುಳ್ಳು, ಬಂದ 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 ಕಣ್ಣು. ಈ ಬಂದನು ಇವ ಶ್ರೀರಂಗನು, ಶ್ರೀರಂಗನು ಇವ ಶ್ರೀರಂಗನು. ಯಾರಿವ 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 ಹರಿವ ಯಾರಿವನು. ಜಗವೇ ಬಂದಿರ ನರಯುಗ, ದೈವಂ ಇರಲಿ ನಿಜ ಸಂಗ. ಬಾರು ಬಾರು ನನ್ನ ರಾಜ, ಕಣೆ ಇವ ದೈವ ಕಣೆ. नाम है मेरा किलर, मगर मेरा सब काम धर्म से नहीं, धर्म से होता है. ಹೇಗಿದೆ ನೋಡು ಈ ಕಿಲ್ಲರ ಹಣದ ಮಹಾತ್ಮದ ಮಹಾಜಾಲ. ಕಂಡವರ ಆಸ್ತಿಯನ್ನು ಎತ್ತಿ ಹಾಕಿ ಈ 20 ಹಳ್ಳಿಗೆ ನಾನೇ ಶ್ರೀಮಂತ ಅನ್ಸ್ಕೊಂಡು ಬೇರೆ ಹತ್ತಿದ್ದಾನೆ. ಅವನ ಫ್ಯಾಕ್ಟ್ರಿಯಲ್ಲಿ ನಾನು ಪರ್ಸನಲ್ ಮ್ಯಾನೇಜರ್ ಆಗಿ ಅವಳ ಮುದ್ದಿನ ತಂಗಿಯ ಜೊತೆ ನನ್ನ ಸುಳ್ಳ ಪ್ರೇಮದ ಸಲ್ಲಾಪಾಠವನ್ನು ಆಡಿ ಕೊನೆಗೆ ಅಣ್ಣ ತಂಗಿನ ಕಲವನ್ನು ಎಬ್ಬಿಸಿ ನನ್ನ ಕೈ ಕೆಳಗದ ಚಕಮಕಿಯನ್ನು ತೋರಿಸಲೇಬೇಕು. ನಂತರ ಇಬ್ಬರಿ ಒಂದು ಗತಿ ಕಾಣಿಸಿ ಅವರೆಲ್ಲ ಶ್ರೀ ಸಂಪತ್ತಿನ ಎತ್ತಿ ಹಾಕಿದ್ದಾರೆ. ಮೇರೆ ನಾಮ್ ಕಿಲ್ಲರ್ ನಹಿ. ಈ ಊರ ಬಡ ಬಿಕಾರಿಯ ಸೀವಣ ಹೆಂಡತಿ ರೇಖಾ 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 ರೇಖಾ
ಏನವಳ ಸೌಂದರ್ಯ, ಅರಳಿದ ಮಲ್ಲಿಗೆ ಹೂವನೆಂದು ಕಂಗೊಳಿಸತ್ತೆ ಅವಳ ಸೌಂದರ್ಯ. ಹೇಗಾದರೂ ಮಾಡಿ ನನ್ನ ಕಾಮ ಬಂಧನೆ ಬಂಧಿಸಿ ಕಚ್ಚಬೇಕು ಅವಳ ಕೋಮಲ ಕೆಂದ ತುಟಿಗಳನ್ನ. प्रियंका, एक पल को एक पत्त मारे तो एक पल पड़ता, एक लड़की से एक अंक मारे तो एक किस देता. ಪ್ರಿಯಾಂಕಾ, ನಿನ್ನ ಪ್ರಿಯಕನಗವನು ಈ ಕಿಲ್ಲರ್. ಇನ್ನು ಮುಂದೆ ಬರೆದಿಟ್ಟುಕೋ ಕಿಲ್ಲರ್ ಎಂದು. ನಾನು ಮಾತು ಕೊಟ್ಟರೆ ಕಿಲ್ಲರ್, ಮಾತಿಗೆ ತಪ್ಪು ನಡೆದರೆ ಮರ್ಡರ್. ದಟ್ ಈಸ್ ದಿ ಕಿಲ್ಲರ್. ಏ ಸೂರ್ಯ, ಇನ್ನು ಮೇಲೆ ಈ ಊರಿಗೆ ನಂದೇ ದರ್ಬಾರ್. ನಿಮ್ಮೆಲ್ಲರ ಒಂದು ಗತಿ ಕಾಣಿಸಿಲ್ಲ ಎಂದರೆ ಮೇರೆ ನಾಮ್ ಕಿಲ್ಲರ್ ನಹಿ, ನಾಯಕ ನಹಿ, ಮೈಲೂಕರ ನಾಯಕ.